ಪ್ರಸ್ತಾಪ ಇಡುತ್ತಾರೆ ಡೆಲ್ಲಿ. ಹ್ಮ್ ಅದಕ್ಕೆ ನನ್ನ ರಿಯಾಕ್ಷನ್ ಏನು ಅವಶ್ಯಕತೆ ಇಲ್ಲ, ಅದಕ್ಕೆ ನಂದೇ ಆಗ್ಬೇಕು, ಏನು ಅವಶ್ಯಕತೆ ಇಲ್ಲ. ನೀವು ಹೋಗಿದ್ದಾಗಲೂ ಅದೇ ಬೇಡಿಕೆ ಇಟ್ಟಿದ್ರಿ. ನಮ್ದು ರಿಯಾಕ್ಷನ್ ಏನಿಲ್ಲ, ಯಾರ್ಯಾರು ಏನ್ ಹೇಳ್ತಾರೋ ಸ್ವತಂತ್ರ ಅವರು. ನಾವೇನೋ ಅವ್ರು ಹೇಳಿದ್ರ ನಾ ಹೇಳಕ್ಕಾಗಲ್ಲ, ನಾಳೆ ಅಂತ ಅವ್ರು ಹೇಳಕ್ಕಾಗಲ್ಲ. ಅವ್ರ ಅಭಿಪ್ರಾಯ ಹೇಳಿಕೆ ಮುಕ್ತವಾಗಿದೆ, ಸ್ವತಂತ್ರ ಆಗಿದ್ದಾರೆ, ಹೇಳಿರ್ಬೋದು. ಈಗ 7-8 ದಿನದಲ್ಲಿ ಬದಲಾವಣೆ ಆಗತ್ತೆ ಅಂತ ಖರ್ಗೆ ಅವರೇ ಹೇಳಿದ್ದಾರೆ. ನಾವು ನೋಡಿದ್ವಿ, ಇವತ್ತು ಪತ್ರಿಕೆಯಲ್ಲಿ ನೋಡಿದೀವಿ, ಅವ್ರು ಹೇಳಿದ್ದಾರೆ, ಕಾಯ್ಬೇಕಷ್ಟೇ, ಕಾದ್ ನೋಡೋಣ. ಲೀಡಲ್ಲಿ ಇದ್ದೀರಿ, ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಆಗ್ತಾರೆ ಅಂತ ಇನ್ನು ಚರ್ಚೆ ಪ್ರಾರಂಭ ಆಗಿಲ್ಲ, ನೋಡೋಣ ಆದ್ಮೇಲೆ. ಮುಖ್ಯಮಂತ್ರಿಗಳು 5 ವರ್ಷ ಇರಬೇಕು ಅಂತೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಆರೈಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಪೂರ್ಣ ಅವಧಿ ಯಾವ ಇರಬೇಕು, ದಾಖಲೆ ಆಗತ್ತೆ ಅಂತ ಎಲ್ಲರೂ ಬಹಳಷ್ಟು ಹೇಳಿದ್ದಾರೆ. ಡಿ ಕೆ ಸುರೇಶ್ ಹೇಳಿದಾರಲ್ಲ. ಅಲ್ಲ, ತಮ್ಮ ಅಭಿಪ್ರಾಯ ಬರಲಿಲ್ಲ. ಎಲ್ಲರೂ ಹೇಳಿದ್ದಾರೆ, ಎಲ್ಲರ ಅಭಿಪ್ರಾಯ ಎಲ್ಲರದು ನಮ್ದು ಅಭಿಪ್ರಾಯ ಇದ್ದೇ ಇರ್ತದೆ. ಸೊ ಅದ್ರಲ್ಲಿ ಪ್ರಶ್ನೆ ಇಲ್ಲ, ನೋಡ್ರಿ ಕಾದ್ ನೋಡೋಣ, ತಕ್ಷಣ ಹೇಳಿಕೆ ಆಗಲ್ಲ, ವೇಟ್ ಮಾಡೋಣ. ಪ್ರಸ್ತಾಪ ಇಡುತ್ತಾರೆ ಡೆಲ್ಲಿ. ಅದಕ್ಕೆ ನನ್ನ ರಿಯಾಕ್ಷನ್ ಏನು ಅವಶ್ಯಕತೆ ಇಲ್ಲ, ಅದಕ್ಕೆ ನಂದೇ ಆಗ್ಬೇಕು, ಏನು ಅವಶ್ಯಕತೆ ಇಲ್ಲ. ನೀವು ಹೋಗಿದ್ದಾಗಲೂ ಅದೇ ಬೇಡಿಕೆ ಇಟ್ಟಿದ್ರಿ. ನಮ್ದು ರಿಯಾಕ್ಷನ್ ಏನಿಲ್ಲ, ಯಾರ್ಯಾರು ಏನ್ ಹೇಳ್ತಾರೋ ಸ್ವತಂತ್ರ ಅವರು. ನಾವೇನೋ ಅವ್ರು ಹೇಳಿದ್ರ ನಾ ಹೇಳಕ್ಕಾಗಲ್ಲ, ನಾಳೆ ಅಂತ ಅವ್ರು ಹೇಳಕ್ಕಾಗಲ್ಲ. ಅವ್ರ ಅಭಿಪ್ರಾಯ ಹೇಳಿಕೆ ಮುಕ್ತವಾಗಿದೆ, ಸ್ವತಂತ್ರ ಆಗಿದ್ದಾರೆ, ಹೇಳಿರ್ಬೋದು. ಈಗ 7-8 ದಿನದಲ್ಲಿ ಬದಲಾವಣೆ ಆಗತ್ತೆ ಅಂತ ಖರ್ಗೆ ಅವರೇ ಹೇಳಿದ್ದಾರೆ. ನಾವು ನೋಡಿದ್ವಿ, ಇವತ್ತು ಪತ್ರಿಕೆಯಲ್ಲಿ ನೋಡಿದೀವಿ, ಅವ್ರು ಹೇಳಿದ್ದಾರೆ, ಕಾಯ್ಬೇಕಷ್ಟೇ, ಕಾದ್ ನೋಡೋಣ. ಲೀಡಲ್ಲಿ ಇದ್ದೀರಿ, ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಆಗ್ತಾರೆ ಅಂತ ಇನ್ನು ಚರ್ಚೆ ಪ್ರಾರಂಭ ಆಗಿಲ್ಲ, ನೋಡೋಣ ಆದ್ಮೇಲೆ. ಮುಖ್ಯಮಂತ್ರಿಗಳು 5 ವರ್ಷ ಇರಬೇಕು ಅಂತೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಆರೈಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಪೂರ್ಣ ಅವಧಿ ಯಾವ ಇರಬೇಕು, ದಾಖಲೆ ಆಗತ್ತೆ ಅಂತ ಎಲ್ಲರೂ ಬಹಳಷ್ಟು ಹೇಳಿದ್ದಾರೆ. ಡಿ ಕೆ ಸುರೇಶ್ ಹೇಳಿದಾರಲ್ಲ. ಅಲ್ಲ, ತಮ್ಮ ಅಭಿಪ್ರಾಯ ಬರಲಿಲ್ಲ. ಎಲ್ಲರೂ ಹೇಳಿದ್ದಾರೆ, ಎಲ್ಲರ ಅಭಿಪ್ರಾಯ ಎಲ್ಲರದು ನಮ್ದು ಅಭಿಪ್ರಾಯ ಇದ್ದೇ ಇರ್ತದೆ. ಸೊ ಅದ್ರಲ್ಲಿ ಪ್ರಶ್ನೆ ಇಲ್ಲ, ನೋಡ್ರಿ ಕಾದ್ ನೋಡೋಣ, ತಕ್ಷಣ ಹೇಳಿಕೆ ಆಗಲ್ಲ, ವೇಟ್ ಮಾಡೋಣ.